ಹಾಯ್ ಓಲ್, ಇತ್ತೀಚೆಗೆ ಕಿಚನಲ್ಲಿ ಕೆಲವೊಂದಿಷ್ಟು ಪ್ಲಾಸ್ಟಿಕ್ ಬಾಕ್ಸ್ಗಳು ಮಿಕ್ಸ್ ಆಗಿಬಿಟ್ಟು ಮೆಸ್ಸಿಯಾಗಿ ಕಾಣಿಸ್ತಿತ್ತು. ಅದಕ್ಕೆ ಇವತ್ತು ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ನೆಸ್ಟೇಶಿಯಾಯಿಂದ ಪ್ರಾಡಕ್ಟ್ನ ಬೈ ಮಾಡಿದ್ದೀನಿ. ಕಾಳುಗಳನ್ನ ಇಡಲಿಕ್ಕೆ ಅಂತ ಪಿಂಕ್ ಮೆಟಲ್ ಆ್ಯಂಡ್ ಗ್ಲಾಸ್ ಕಂಟೈನರ್ ಜೊತೆಗೆ ಪ್ಯಾಂಟ್ರಿ ಜಾರ್ ವಿತ್ ವಿವಿ ವಿಂಡೋ ಸೆಟ್ನ ತಗೊಂಡೆ. ಹಾಗೆ ಡ್ರೈ ಫ್ರೂಟ್ಸ್ ಇಡಲಿಕ್ಕೆ ಈ ಏರ್ಟೈಟ್ ಗ್ಲಾಸ್ ಜಾರ್ಸು, ಇನ್ನು ವುಡನ್ ಸ್ಪೈಸಸ್ ರ್ಯಾಕ್ ಕೂಡ ತಗೊಂಡೆ. ಇದು ಮಾಯ್ಚರ್ ಫ್ರೀ ಆಗಿರುತ್ತೆ, ಏರ್ಟೈಟ್ ಲಿಡ್ನ ಕೊಟ್ಟಿರ್ತಾರೆ. ಹಾಗೆ ಸ್ಪೈಸಸ್ ಲಾಂಗ್ ಟೈಮ್ ಫ್ರೆಶ್ ಆಗಿರುತ್ತೆ. ಇನ್ನು ಸಾಲ್ಟ್ ಇಡಲಿಕ್ಕೆ ಈ ಪಿಂಕ್ ಬರ್ಡ್ ಸಿರಾಮಿಕ್ ಲಿಡ್ ಇರುವಂತಹ ಒಂದೆರಡು ಜಾರ್ ತಗೊಂಡಿದ್ದೀನಿ. ಇನ್ನು ಹಾರ್ಟ್ ಶೇಪ್ ಇನ್ ಚಾಪಿಂಗ್ ಬೋರ್ಡು. ಇನ್ನು ಇವಾಗ ತೋರಿಸ್ತಿರೋ ಈ ಹೇರ್ ಟೈಟ್ ಕಂಟೈನರ್ ಬಂದು ಫುಡ್ ಮತ್ತು ವೆಜಿಟೇಬಲ್ಸ್ನ ಸ್ಟೋರ್ ಮಾಡ್ಕೊಳ್ಬೋದು. ಫ್ರಿಜ್ಜಲ್ಲಿ ಒಂದು 4-5 ದಿನ ಇಟ್ಟರು ಕೂಡ ವೆಜಿಟೇಬಲ್ಸ್ ತುಂಬಾ ಫ್ರೆಶ್ ಆಗಿರುತ್ತೆ. ಹಾಗೆ ಈ ಕ್ಯೂಟ್ ಆಗಿರೋ ಗ್ಲಾಸ್ ಕುಕಿಂಗ್ ಪಾಟ್ ಜೊತೆಗೆ ಸರ್ವ್ ಮಾಡಲಿಕ್ಕೆ ಅಂತೇಳಿ ಈ ಪಾಟ್ ಕೂಡ ತಗೊಂಡಿದ್ದೀನಿ. ಇನ್ನು ಸೆರಾಮಿಕ್ ಬೇಕಿಂಗ್ ಆ್ಯಂಡ್ ಸರ್ವಿಂಗ್ ಪಾಟ್, ಇದನ್ನು ನಾವು ಮೈಕ್ರೋ ಓವನಲ್ಲಿ ಅಥವಾ ಓವನಲ್ಲಿ ಬೇಕ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಈ ಸೆರಾಮಿಕ್ ಪಿಂಕ್ ಲಿಡ್ ಇರೋ ಕುಕಿಂಗ್ ಪಾಟ್ ಕೂಡ ತಗೊಂಡೆ. ಇನ್ನು ಗೆಸ್ಟ್ ಬಂದಾಗ ಸರ್ವ್ ಮಾಡ್ಲಿಕ್ಕೆ ಆಗುತ್ತೆ ಅಂತೇಳಿ ಸ್ಟಾರ್ ಸ್ನ್ಯಾಕ್ಸ್ ಪ್ಲೇಟ್ನ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಸೂಪ್ ಬೌಲ್ಸು, ಇದು ಗಿಫ್ಟ್ ಬಾಕ್ಸಲ್ಲಿ ಕೊಡೋದ್ರಿಂದ ನಾವು ಬೇರೆಯವ್ರಿಗೆ ಗಿಫ್ಟ್ ಕೂಡ ಮಾಡ್ಬೋದು. ಇನ್ನು ನನ್ನ ಫೇವ್ರೆಟ್ ಕಲರ್ ಸಿರಾಮಿಕ್ ಡಿನ್ನರ್ ಪ್ಲೇಟ್ಸು, ಇದ್ರ ಜೊತೆಗೆ ಬೋರೋಸಿಲಿಕೇಟೆಡ್ ಗ್ಲಾಸ್ ಇರೋ ಆಯಿಲ್ ಡಿಸ್ಪೆನ್ಸರು, ಹನಿ ಇಡಲಿಕ್ಕೆ ಅಂತೇಳಿ ಹನಿ ಪಾಟು ಮತ್ತು ಫ್ರೂಟ್ಸ್ ಇಡಲಿಕ್ಕೆ ಅಂತೇಳಿ ರೌಂಡ್ ಬಾಕ್ಸ್ನ ಬೈ ಮಾಡಿದ್ದೀನಿ. ಎಲ್ಲದ್ರದ್ದು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ನನ್ನ ಕಿಚನ್ ಲುಕ್ ಅಂತೂ ಕಂಪ್ಲೀಟಾಗಿ ಚೇಂಜ್ ಆಗಿಬಿಡ್ತು. ಇನ್ನು ಪ್ರಾಡಕ್ಟ್ ನೀವು ಬೈ ಮಾಡಬೇಕು ಅನ್ನೋಂಗಿದ್ರೆ ಲಾಂಗ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಟ್ಯಾಗ್ ಕೂಡ ಮಾಡಿದ್ದೀನಿ, ಚೆಕ್ ಮಾಡಿ ನೋಡಿ.